ಬಕ್ರೀದ್ ಆಫರ್ ನಡೀತಿದೆ ನಿಮಗೋಸ್ಕರ 7ನೇ ತಾರೀಕು ತನಕ ಈ ಒಂದು ಆಫರ್ ನಡೆಯುತ್ತೆ. ಏನಪ್ಪ ಆಫರ್ ಇಮ್ರಾನ್ ಅಂತ ಕೇಳಿದ್ರೆ, LMZ ಗ್ಯಾಜೆಟ್ಸ್ ಇರಲಿ, ಟಿವಿ ಇರಲಿ, ಮತ್ತೆ ವಾಷಿಂಗ್ ಮಿಷಿನ್ ಇರಲಿ, ಏನೇ ವಸ್ತು ತಗೊಂಡ್ರು ನಿಮಗೊಂದು ಗಿಫ್ಟು ಸಿಗ್ಲಾಗತ್ತೆ. 700 ರೂಪಾಯಿ ಸ್ಟಾರ್ಟಿಂಗ್ ಅದು ಯೂಟಿಲೈಸ್ ಮಾಡ್ಕೊಳ್ಳಿ. 700 ರೂಪಾಯಿ ಹೊರಗಡೆ 1800 ರೂಪಾಯಿ. ಓಕೆ, 1+1 ಕೊಡ್ತೀನಿ. ಆಲ್ ಓವರ್ ಬ್ಯಾಂಗ್ಳೂರ್ ಅಪ್ ಟು 30 ಕಿಲೋಮೀಟರ್ಸ್ ನಿಮಗೆ ಫ್ರೀ ಡೆಲಿವರಿ ಸಿಗುತ್ತೆ. ಬೇಕಾದ್ರೆ ಈ ಒಂದು ವಸ್ತುಗೆ ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀನಿ. ಬೇಕಾದಷ್ಟು ಕಲರ್ಸ್ಗಳಿದ್ದಾವೆ ನೋಡಿ. 1+1 ಬಾಕ್ಸ್ ಸೋಫಾ ವಿತ್ ದ ಪಿಲ್ಲೋ ಅಂಡ್ ವಿತ್ ದ ಹೆಡ್ ರೆಸ್ಟ್ ಫುಲ್ ಸೆಟ್ಟು ಬೇರೆ ನಿಮಗೆ 16,000 ರೂಪಾಯಿ ಸಿಗ್ತಿದೆ ಈ ಬಕ್ರೀದ್ ಆಫರ್ಗೋಸ್ಕರ. ಈ ಪಾರ್ಟಿ ಬಂದ್ಬಿಟ್ಟು ನನ್ನ ವಿಡಿಯೋದಲ್ಲಿ ಬರ್ಬೇಕಂದ್ರೆ ಮೇಕಪ್ ಎಲ್ಲ ಮಾಡ್ಬಿಟ್ಟು ಫೇಶಿಯಲ್ ಮಾಡ್ಕೊಂಡ್ಬಿಟ್ಟು ಸಿರಮ್ ಅಲ್ಲಿ ಹಾಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳಬಟ್ಟಿ. ಬಟ್ ನಾವು ಹಂಗಲ್ಲ, ಡೈರೆಕ್ಟಾಗಿ ಮಕ್ಕ ತಗೊಂಡ್ಬಿಟ್ಟು ಬಂದು ನಿಂತ್ಕೊಂಡ್ಬಿಡ್ತೀವಿ. 11,500 ವಿತ್ ಆಫರ್ ಏರ್ ಕೂಲರ್ ಸಿಗುತ್ತೆ. ಫಸ್ಟ್ ಟೈಮ್ ಒಂದು ಪ್ರಾಡಕ್ಟ್ನ ನಾನು ಲಾಂಚ್ ಮಾಡ್ತಿದ್ದೀನಿ ಇಲ್ಲಿಂದ. ಸೊ ಟ್ರೈಲು ಕೊಡ್ತಿದ್ದೀನಿ. ಸೊ ಅದು ನೀವು ನೋಡಿಕೊಂಡು ನಿಮ್ಮ ರಿವ್ಯೂನ ಡೈರೆಕ್ಟಾಗಿ ಕೇಳ್ಕೊಬೋದು. ಆ ಒಂದು ಪರ್ಫ್ಯೂಮು ಯೂಸ್ ಮಾಡೋದು ಹೆಡ್ಡೇಗೋಸ್ಕರ. ಓಕೆನಾ, ಹೆಡ್ಡೇಗೋಸ್ಕರ ನಾವು ಹೌದು ಸರ್, ನನಗೆ ಸಿಸ್ಟಮ್ ನೋಡಿ ನೋಡಿ ತಲೆನೋವು ಬಂದ್ಬಿಟ್ಟಿದೆ. ಪ್ಲೀಸ್ ಬೇಗ ಕೊಡಿ ಸರ್. ಓಕೆ, ನಾವು ಹಿಂಗೆ ಹೇಳೋ ನಮಸ್ಕಾರ, ವೆಲ್ಕಮ್ ಟು ಶುರು ಮಾಡೋ ಚಾನಲ್. ನಾನು ನಮ್ಮ ಇಮ್ರಾನ್ ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆಗೆ. ಈ ಸಾತಿ ಯಾವ ಥರ ಆಫರ್ ಕೊಡ್ತೀನಿ ಇಮ್ರಾನ್ ಅಂತ ಕೇಳೋಕೋದ್ರೆ, ಬಕ್ರೀದ್ ಹಬ್ಬದ ಶುಭಾಶಯಗಳಿಗೋಸ್ಕರ ಕೊಡ್ತೀನಿ. ಬಕ್ರೀದ್ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು. ಬಕ್ರೀದ್ ಆಫರ್ ನಡೀತಿದೆ ನಿಮಗೋಸ್ಕರ ಅಪ್ ಟು 7ನೇ ತಾರೀಕು ತನಕ ಈ ಒಂದು ಆಫರ್ ನಡೆಯುತ್ತೆ. ಏನಪ್ಪ ಆಫರ್ ಇಮ್ರಾನ್ ಅಂತ ಕೇಳಿದ್ರೆ, ನಮ್ಮ LMZ ಅಲ್ಲಿ 7ನೇ ತಾರೀಕು ತನಕ ಇವತ್ತು ಏನು ಡೇಟ್ಗೆ ವಿಡಿಯೋ ಲೈವ್ ಆಗುತ್ತೋ ಆ ಡೇಟಿಂದ ಜೂನ್ 7, 2025 7ನೇ ತಾರೀಕು ತನಕ ಈ ಆಫರ್ ಕ್ಲೋಸ್ ಆಗುತ್ತೆ. ಏನಪ್ಪ ಇಮ್ರಾನ್ ಆಫರ್ ಅಂತ ಕೇಳಿದ್ರೆ, ನಮ್ಮ LMZ ಅಲ್ಲಿ ಫರ್ನಿಚರ್ ಕ್ಯಾಟಗರಿಯಲ್ಲಿ ಯಾವುದೇ ನೀವು ವಸ್ತು ತೊಗೊಂಡ್ರೆ ಅದು ಬಿಡಿ. ಓಕೆ, ಫರ್ನಿಚರ್ ಅಂತಿಲ್ಲ, ನಾನು ನಿಮಗೋಸ್ಕರ ಕೊಡ್ತೀನಿ. ಈಗ ಹೇಳ್ತೀನಿ ವಿಡಿಯೋಲಿ, ಹಂಗೆ ಸ್ಪಾಟಲ್ಲಿ ಹೇಳ್ತೀನಿ. ಫರ್ನಿಚರ್ ಇರಲಿ, LMZ ಗ್ಯಾಜೆಟ್ಸ್ ಇರಲಿ, ಟಿವಿ ಇರಲಿ, ಮತ್ತು ವಾಷಿಂಗ್ ಮಿಷಿನ್ ಇರಲಿ, ಏನೇ ವಸ್ತು ತೊಗೊಂಡ್ರು ನಿಮಗೊಂದು ಗಿಫ್ಟು ಸಿಗುತ್ತೆ. ಓಕೆನಾ, ಈ ಆಪ್ಷನ್ ನೆನಪಿಟ್ಕೊಳ್ಳಿ. ದಯವಿಟ್ಟು ಮುಂದ್ಗಡೆ ಬಂದು ಆರ್ಡರ್ ಕೊಡಿ, ಅದು ನಿಮಗೂ ಇನ್ನೂ ಯೂಸ್ ಆಗುತ್ತೆ. ಅಪ್ ಟು ಬಕ್ರೀದು ಯಾವುದೇ ವಸ್ತು ತೊಗೊಂಡ್ರು ನಿಮಗೆ ಗಿಫ್ಟು ಸಿಗುತ್ತೆ. ಓಕೆನಾ, ಬಟ್ ಅದು ಯಾವ ಗಿಫ್ಟ್ ಅಂತ ಇಲ್ಲಿ ಹೇಳಲ್ಲ. ಗಿಫ್ಟ್ ಅಂದರೆ ಏನು ಅದು ಅರ್ಥ ಆಯ್ತಾ? ಗಿಫ್ಟ್ ಅಂದರೆ ಮನೆಗೆ ಬಂದು ಓಪನ್ ಮಾಡೋದೇ ಗಿಫ್ಟು. ಏನು ನಾನು ಗಿಫ್ಟ್ ಅಂತ ಇಲ್ಲೇ ಕೇಳಿಬಿಡಿ, ಆ ಗಿಫ್ಟಿಗೆ ಬೆಲೆ ಇರಲ್ಲ. ಓಕೆನಾ, ಸ್ಟಾರ್ಟ್ ಮಾಡೋಣ. ಬೇಸಿಕ್ಕಿಂದ ಟೀಪಾಯಿಂದ ಸ್ಟಾರ್ಟ್ ಮಾಡ್ತೀನಿ. ನೋಡ್ಕೊಳ್ಳಿ, ಟೀಪಾಯಿಲಿದೆ ಅಲ್ಲಿ. ಆ್ಯಕ್ಚುಲಿ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಈ ಒಂದು ವಿಡಿಯೋ ಮಾಡ್ತಿರೋದು ಅಂಗಡಿ ಕ್ಲೋಸ್ ಮಾಡೋ ಟೈಮಲ್ಲಿ ಮಾಡ್ತಿದ್ದೀನಿ. ಕ್ಲೋಸ್ ಮಾಡೋ ಟೈಮಲ್ಲಿ ಯಾಕೆ ಬಾಸು ವಿಡಿಯೋ ಮಾಡ್ತಿದ್ದೆ, ನಮಗೆಲ್ಲ ತಲೆ ಬಿಸಿ ಆಗ್ತೀನಿ ಅಂತ ಎಲ್ಲರೂ ಬಿಸಿ ಆಗ್ತಿದ್ದಾರೆ. ಸೊ ಬೇಗನೆ ವಿಡಿಯೋ ಮುಗಿಸ್ಬಿಡ್ತೀನಿ. ಸ್ಟಾರ್ಟಿಂಗ್ ರೇಟು ಟೀಪಾಯ್ 700 ರೂಪಾಯಿ ಕೊಡ್ತಿದ್ದೀನಿ. ಆ್ಯಕ್ಚುಲಿ ಎಲ್ಲ ಸೆಟಪ್ ಸರಿಯಾಗಿ ಮಾಡಿಲ್ಲ, ಪಟ್ಪಡದ ವಿಡಿಯೋ ಮಾಡಿ ಮುಗಿಸ್ತೀನಿ. ನೋಡ್ಕೊಳ್ಳಿ, ಟೀಪಾಯ್ ಇದು 700 ರೂಪಾಯಿ ಸ್ಟಾರ್ಟಿಂಗ್. ಅದು ಯೂಟಿಲೈಸ್ ಮಾಡ್ಕೊಳ್ಳಿ. 700 ರೂಪಾಯಿ ಹೊರಗಡೆ 1800 ರೂಪಾಯಿ. ಓಕೆನಾ, ಮತ್ತೆ ನೋಡ್ಕೊಳ್ಳಿ, ಸೋಫಾ ಇದು ಇಟಾಲಿಯನ್ ಸೋಫಾ 3+1+1 ಕೊಡ್ತೀನಿ. ಆಲ್ ಓವರ್ ಬ್ಯಾಂಗ್ಳೂರ್ ಅಪ್ ಟು 30 ಕಿಲೋಮೀಟರ್ಸ್ ನಿಮಗೆ ಫ್ರೀ ಡೆಲಿವರಿ ಸಿಗುತ್ತೆ. ಬೇಕಾದ್ರೆ ಈ ಒಂದು ವಸ್ತುಗೆ ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀನಿ. ಬೇಕಾದಷ್ಟು ಕಲರ್ಸ್ಗಳಿದ್ದಾವೆ. ನೋಡ್ಕೊಳ್ಳಿ, 1+1 ಇಲ್ಲಿದೆ, 3 ಸೀಟ್ ಇಲ್ಲಿದೆ. ಇಲ್ಲಿ ನಿಲ್ಲಿಸ್ಬಿಟ್ಟಿದ್ಯಾ? ಆಯ್ತು ಬಿಡು, 3 ನಿಲ್ಲಿಸ್ಬಿಟ್ಟಿದ್ದಾರೆ. ಫುಲ್ ಸೆಟ್ಟು 9,500 ರೂಪಾಯಿ. ಕರೆಕ್ಟಾಗಿ ಕರ್ತಿ 9,500 ರೂಪಾಯಿ ನಿಮಗೆ ಸಿಗಲಾಗುತ್ತೆ ಫ್ರೀ ಡೆಲಿವರಿ. ಓಕೆ, ಇದಾಯ್ತಾ? ನೆಕ್ಸ್ಟು ಬಾಕ್ಸ್ ಸೋಫಾ 3+1+1 ನೋಡಿ ಯಾವ ಥರ ಒಂದು ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ ಅಂತ. ಇದು ಯಾವ ಕಲರ್ ನನಗೆ ಗೊತ್ತಾಗ್ತಿಲ್ಲ. ಏನು ಕಲರ್ ಇದು? ಗ್ರೀನಾ? ಏನು ಕಲರ್ ಇದು? ಗ್ರೀನು. ಪ್ಯಾರೆಟ್ ಗ್ರೀನ್. ಕರೆಕ್ಟಾ? ಹಾಂ, ಪ್ಯಾರೆಟ್ ಗ್ರೀನ್. ಅಲ್ಲೊಂದು ಪ್ಯಾರೆಟ್ ನೋಡಿ, ಪ್ಯಾರೆಟ್ ಅನ್ನೋದು ಆ ಪ್ಯಾರೆಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅವಳು ಪ್ಯಾರೆಟ್ ಅಂತ ಒಂದು ಫೀಲ್ ಇದೆಲ್ಲ, ಅದಕ್ಕೆ ಇದು ಮಾಡ್ತೀನಿ. 3+1+1 ಬಾಕ್ಸ್ ಸೋಫಾ ವಿತ್ ದ ಪಿಲ್ಲೋ ಆ್ಯಂಡ್ ವಿತ್ ದ ಹೆಡ್ ರೆಸ್ಟ್ ಫುಲ್ ಸೆಟ್ಟು ಬೇರೆ ನಿಮಗೆ 16,000 ರೂಪಾಯಿ ಸಿಗ್ತಿದೆ ಈ ಬಕ್ರೀದ್ ಆಫರ್ಗೋಸ್ಕರ. 16,000 ರೂಪೀಸ್. ಫ್ರಂಟಲ್ಲಿ ನೋಡಿ, ಫ್ರಂಟಲ್ಲಿ ನಿಮ್ಗೆ ಹೆಂಗೆ ಕೆಲಸ ಮಾಡ್ಕೊಟ್ಟಿದ್ದೀನಿ. ಫ್ರಂಟಲ್ಲಿ ಕೂಡ ನಿಮಗೆ ಪಟ್ಟಿ ಕೊಟ್ಟಿದ್ದೀನಿ. 16,000 ಕೊಡ್ತಿದ್ದೀನಿ. ಅಪ್ ಟು 30 ಕಿಲೋಮೀಟರ್ಸ್ ಆಲ್ ಓವರ್ ಬ್ಯಾಂಗ್ಳೂರ್ ಫ್ರೀ ಡೆಲಿವರಿ. ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೊಡ್ತೀನಿ. ಇತರೆ ಜಿಲ್ಲೆಗಳಿಗೋಸ್ಕರ ಬೇರೆ 2,500 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿ. ಆ ಚಿಕ್ಕಮಂಗ್ಳೂರು ಇರಲಿ, ಮಂಗಳೂರು ಇರಲಿ, ಶಿವಮೊಗ್ಗ ಇರಲಿ, ಮಂಡ್ಯ ಇರಲಿ, ಮೈಸೂರು ಇರಲಿ, ಡೆಲಿವರಿ ಮಾಡಿಕೊಡೋದು ನನ್ನ ಜವಾಬ್ದಾರಿ. ನನ್ನ ಗಡಿಲೇ ಬಂದು ನಿಮ್ಮ ಮನೆಗೆ ಇಳಿಸ್ಕೊಡ್ತೀನಿ. ಯಾಕೆ ನೀನು ಬಂದಿಲ್ಲ ಅಂತ ಕೇಳ್ಬಿಡಿ, ನನಗೆ ಬೇರೆ ಕೆಲಸ ಇರುತ್ತೆ. ನಾನು ಬಂದು ನಮ್ಮ ಹುಡುಗರು ಬರ್ತಾರೆ, ಅವ್ರು ಬಂದು ಕೊಟ್ಟ ಮೇಲೆ ಅವ್ರ ಕೈಗೆ ದುಡ್ಡು ಕೊಟ್ಟರೆ ಇನ್ನೂ ಒಳ್ಳೆಯದು. ಓಕೆನಾ, ಇದಾಯಿತು. ಬಾಕ್ಸ್ ಸೋಫಾ ಆಗಿದೆ. ಬೇರೆ ಇನ್ನೂ ಫಾಸ್ಟ್ ಮೂವಿಂಗ್ ಆಗಿ ಇರುವಂಥ ಒಂದು ಬುಕಾಟಿ ಸೋಫಾನ ತೋರಿಸ್ತೀನಿ. 9 ಅಡಿಗೆ 7 ಅಡಿ
ಬುಕಾಟಿ ಸೋಫಾ ಸ್ಕ್ರಾಚ್ ಪ್ರೂಫ್, ಡಸ್ಟ್ ಪ್ರೂಫ್, ವಾಟರ್ ಪ್ರೂಫ್, ವಾಟರ್ ರೆಸಿಸ್ಟೆಂಟ್. ಇದು ಇಷ್ಟೆಲ್ಲ ಇದರಲ್ಲಿ ಫೀಚರ್ಸ್ ಇದೆ. 9 ಅಡಿಗೆ ಆಲ್ರೆಡಿ ಅಡ್ಜಸ್ಟಬಲ್ ಅಡ್ಜಸ್ಟ್ ಇದೆ. ದಿಂಬು ಒಳ್ಳೆ ಇದು ರೆಕ್ರಾನ್ ಆಗಿರುವಂಥ ದಿಂಬು ಬರುತ್ತೆ. ಇಂಪಾರ್ಟೆಂಟ್ಲಿ ಇಲ್ಲಿ ಮಾಡಿರುವಂಥ ಸ್ಟಿಚಸ್ ನೋಡಿ ನಿಮಗೆಲ್ಲ ಯಾವ ಥರ ಸ್ಟಿಚಸ್ ಕೊಟ್ಟಿದ್ದೀನಿ ಅಂತ. ಅದು ಮಾತ್ರ ಅಲ್ಲ, ಈ ಒಂದು ಸೋಫಾಗೆ ಟೀಪಾಯ್ ಬರುತ್ತೆ, 2 ಪಫಿ ಬರುತ್ತೆ. ಇದರದ್ದು ಮಾಹಿತಿ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ. ಫ್ರೇಮಲ್ಲಿ ಯೂಸ್ ಮಾಡಿರೋದು ಸಿಲ್ವರ್ ವುಡ್ಡು. ಸೀಟಿಂಗಲ್ಲಿ 4 ಇಂಚ್ ಥಿಕ್ನೆಸ್ಸಲ್ಲಿ ನಿಮಗೆ ಎಲಾಸ್ಟಿಕ್ ಬೆಲ್ಟ್ ಹಾಕಿದ್ದೀನಿ. 4 ಇಂಚ್ ಥಿಕ್ನೆಸ್ಸಲ್ಲಿ 40 ಡೆನ್ಸಿಟಿ ಫೋಮ್ ಹಾಕಿದ್ದೀನಿ. ಓಕೆನಾ? ಇದಕ್ಕೆ 2 ವರ್ಷ ವಾರಂಟಿ. ಇಲ್ಲ ಇಮ್ರಾನ್ ನನಗೆ 5 ವರ್ಷ ವಾರಂಟಿ ಇರೋದು ಬೇಕು ಅಂದರೆ ನೋಡಿ, ಇದು ಹೇಳ್ಬಿಡ್ತೀನಿ. ಇದು 32,000 ಸಿಲ್ವರ್ ವುಡ್ಡು, 40 ಡೆನ್ಸಿಟಿ ಫೋಮ್ ಹಾಕಿದ್ರೆ 32,000, 2 ವರ್ಷ ವಾರಂಟಿ. ಇದೇ ಬುಕಾಟಿ ಸೋಫಾ ನನಗೆ 5 ವರ್ಷ ವಾರಂಟಿ ಬೇಕು ಅಂದಾಗ ಬೇವಿನ ಮರ ಹಾಕಿ ನಿಮಗೆ 50 ಡೆನ್ಸಿಟಿ ಫೋಮ್ ಹಾಕ್ತೀನಿ. ನನ್ನ ಕಡೆ ಅಂದರೆ ನಿಮಗೆ 5 ವರ್ಷ ವಾರಂಟಿ ಕವರ್ ಆಗುತ್ತೆ. ಅದಿಲ್ದಿರೆ 8 ರಿಂದ 10 ವರ್ಷ ಬಾಳಿಕೆ ಆರಾಮಾಗಿ ಬರುತ್ತೆ. ರೆಂಟೆಡ್ ಪರ್ಸನ್, ಲೀಸ್ ಪರ್ಸನ್ 2 ಇಯರ್ಸ್ ವಾರಂಟಿ ಸ್ಕೀಮ್ ಹೋಗ್ಬೋದು. ಸ್ವಂತ ಮನೆ ಇರೋರು 5 ವರ್ಷ ವಾರಂಟಿದು ಹೋಗ್ಬೋದು. ಅದು ನನ್ನ ಸಜೆಷನ್. ಓಕೆನಾ? ಇದೊಂದು ಡೀಲ್. ಇದು ಒಳ್ಳೆ ನನ್ನ ಹತ್ರ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟು. ಮತ್ತೆ ಬೇರೆ ತೋರಿಸ್ತೀನಿ. ನಾನು ತುಂಬ ಡೀಪಾಗಿ ಹೋಗೋದು ಬೇಡ, ಪಟ್ಟಣದಲ್ಲಿ ಮುಗಿಸಿ, ಯಾಕಂದರೆ ಬೇರೆ ವಸ್ತುಗಳು ತೋರಿಸ್ಬೇಕು ಅದರಿಂದ. ಓಕೆನಾ? ಈ ಸತಿ ಬರೀ ಸೋಫಾ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಸೋಫಾ, ಈ ಒಂದು ಸೋಫಾ ನೋಡ್ಕೊಳ್ಳಿ, ಸ್ಯಾಡಲ್ ತೋರಿಸ್ಕರ್ತಿ. ಇಲ್ಲಿ ನೋಡಿ, ಇಲ್ಲಿ ವರ್ಕಲ್ಲ ನೋಡಿ, ವರ್ಕಲ್ಲ ಹೆಂಗೆ ಮಾಡಿದ್ದೀನಿ, ಚೆಸ್ಟರ್ ಟೈಪ್ ಮಾಡಿದ್ದೀನಿ. ಲೆಗ್ಗು ಕೂಡ ನಾನು ಟೀ ಕೊಟ್ಟಿದ್ದೀನಿ. ಯೂಸ್ ಮಾಡೋದು ಪ್ರೀಮಿಯಂ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಒಳ್ಳೆ ಫ್ಯಾಬ್ರಿಕ್ಕು, ಯಾವುದೇ ಕಾರಣಕ್ಕೂ ಮೈಯಲ್ಲಿ ಹೀಟ್ ಆಗಲ್ಲ ಕೂತ್ಕೊಂಡ್ರು. 9 ಅಡಿಗೆ 7 ಅಡಿ. ಇಲ್ಲಿಗೂ ಕೂಡ ನಿಮಗೆ ಬ್ಯಾಕ್ ರೆಸ್ಟಲ್ಲಿ ನಿಮಗೆ ರೆಕ್ರಾನ್ ಬರುತ್ತೆ ವಿತ್ ಟೀಪಾಯ್, 2 ಪಫಿ. ಇದನ್ನ ನಾನು 33,000ಕ್ಕೆ ಕೊಡ್ತಿದ್ದೀನಿ. ಇದು ಹೊರಗಡೆ ಹೆಂಗಿದ್ರು 38,000, 40,000 ಇರುತ್ತೆ. ನೋಡಿ, ವಿಜಯ್ ಅವರು ತುಂಬ ಕಷ್ಟಪಟ್ಬಿಟ್ಟು ಟಿವಿ ಡೆಲಿವರಿ ಕೊಟ್ಬಿಟ್ಟು ಬರ್ತಿದ್ದಾರೆ ನೋಡಿ. ಫಸ್ಟ್ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಸೋಫಾ ಬಗ್ಗೆ ಸಾಕು ಅನ್ಸುತ್ತೆ. ಸೋಫಾ ಮುಗಿಸ್ಬಿಟ್ಟು ಈಗ ಟಿವಿ ಡಿಪೆಂಡ್ ಮಾಡ್ಬಿಡೋಣ. ಬನ್ನಿ ವಿಜಯ್, ನೋಡೋಣ. ಹಂಗೆ ಮಾತಾಡೋಣ. ನಿಮ್ದು ಡೈಲಿ ಲೈಫ್ ಸ್ಟೈಲ್ ಬಗ್ಗೆ ನಾವು ಮಾತಾಡೋಣ. ದಯವಿಟ್ಟು ಹೊರಡೆ ಬನ್ನಿ. ನಿಮ್ಗೂ ಟಿವಿ ಕವರ್ ಆಗಬೇಕಲ್ಲ, ಏನಿಲ್ಲ ಬನ್ನಿ, ಎಲ್ಲ ಆರಾಮಾಗಿ ಬನ್ನಿ. ನಾನು ಡೈಲಿ ವ್ಲಾಗ್ ಮಾಡಬೇಕು, ನಾವು ಈ ಥರ ಇನ್ವಾಲ್ವ್ ಆದ್ರೆ ಚೆನ್ನಾಗಿರುತ್ತೆ. ಬನ್ನಿ ವಿಜಯ್ ಅವರು, ನೋಡೋಣ ಬನ್ನಿ. ಓಕೆ, ವಿಜಯ್ ಅವರು ತುಂಬಾ ಕಷ್ಟಪಟ್ಬಿಟ್ಟು ಹೊರಗಡೆ ಡೆಲಿವರಿ ಹೋಗಿ ಬಂದಿದ್ದಾರೆ. ವಿಜಯ್ ಅವರು ನಮಸ್ಕಾರ, ಚೆನ್ನಾಗಿದ್ದೀರಾ? ಓಕೆ, ಈಗ ಎಲ್ಲಿ ಡೆಲಿವರಿ ಹೋಗಿ ಬಂದಿರಿ? ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲಿ ಡೆಲಿವರಿ ಹೋಗಿ ಬಂದ್ರಿ? ಈಗ ಎಲ್ಲಿ ಹೋಗಿ ಬಂದ್ರಿ? ನಾಗವಾರ. ಓಕೆ, ಏನ್ ಸೈಜ್ ಟಿವಿ ಇದು? 50 ಇಂಚಸ್ ವೆಬ್ ವಾಯ್ಸ್. 50 ಇಂಚಸ್ ವೆಬ್ ವಾಯ್ಸ್. ಓಕೆ, ಏನ್ ರೇಟ್ ಅದು? 27,500. ಬೇರೆ ಟಿವಿ ಮಾತ್ರ? ಟಿವಿ ಮಾತ್ರ. ಟಿವಿ ಜೊತೆ ಬ್ಯಾನರ್ ಕೊಟ್ರ? ಇಲ್ಲ, ಟಿವಿ ತಗೊಂಡ್ರು, ಮತ್ತೆ ಇದು ಸ್ಯಾನಿಯೋ ಸ್ಪೀಕರ್ ಅಂತ ತಗೊಂಡ್ರು. ಓಕೆ, ಸೂಪರ್. ಓಕೆ, ನೋಡಿ, ಫುಲ್ ಹಾರ್ಡ್ ವರ್ಕ್ ಮಾಡಿ ಹೊರಗಡೆ ಬಂದಿದ್ದಾರೆ. ಟಯರ್ಡ್ ಆಗ್ಬಿಟ್ಟಿದ್ದೀನಿ, ಇವಾಗ ನಿಮ್ಮಿಂದ ಬಿಡೇ ಬಿಡ್ತೀನಿ. ಓಕೆ, ಅವ್ರು ಆಕ್ಚುಲಿ ಏನ್ ಗೊತ್ತಾ, ಈ ಪಾರ್ಟಿ ಬಂದ್ಬಿಟ್ಟು ನನ್ನ ವಿಡಿಯೋದಲ್ಲಿ ಬರ್ಬೇಕಂದ್ರೆ ಮೇಕಪ್ ಎಲ್ಲ ಮಾಡ್ಬಿಟ್ಟು ಫೇಶಿಯಲ್ ಮಾಡ್ಕೊಂಡ್ಬಿಟ್ಟು ಸಿರಮಲ್ಲಿ ಹಾಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳಬಾರ್ದು. ಬಟ್ ನಾವು ಹಂಗಲ್ಲ, ಡೈರೆಕ್ಟಾಗಿ ಮಕ್ಕ ತೊಳ್ಕೊಂಡ್ಬಿಟ್ಟು ಬಂದು ನಿಂತ್ಕೊಂಡ್ಬಿಡ್ತೀವಿ. ಈಗ ಈ ಒಂದು ವಸ್ತುಗಳನ್ನ ಮಾರ್ಕೆಟಿಂಗ್ ಮಾಡಕ್ಕೆ ನಮ್ಮ ರೇವತಿ ಅವ್ರು ಬರ್ತಾರೆ. ಬನ್ನಿ ರೇವತಿ ಅವರೇ, ದಯವಿಟ್ಟು ಹೊರಡೆ 24 ಸ್ಟಾರ್ಟ್ ಮಾಡಿ ಪಟ್ ಅಂತ 5 ನಿಮಿಷದಲ್ಲಿ ಮುಗಿಸ್ಬೇಕು. ಪಟ್ಟನ್ನ ಮುಗಿಸಿ. 24 ಇಂಚಸ್ ನಾನ್ ಸ್ಮಾರ್ಟ್ ಬರುತ್ತೆ ನಿಮಗೆ 5,500 ವಿತ್ 3 ಇಯರ್ಸ್ ವಾರಂಟಿ ಸಿಗುತ್ತೆ ಸರ್. ಆಂಡ್ರಾಯ್ಡ್ ಟಿವಿಸ್ ಬಂದು 32 ಇಂಚಸ್ ಇಂದ ಸ್ಟಾರ್ಟ್ ಆಗುತ್ತೆ. 11,500 ವಿತ್ ಆಫರ್ ಏರ್ ಕೂಲರ್ ಸಿಗುತ್ತೆ ಸರ್. 40 ಇಂಚಸ್ 16,500 ವಿತ್ ಏರ್ ಕೂಲರ್ ಬರುತ್ತೆ. 43 ಬಂದು 3 ಮಾಡಲ್ ಇರುತ್ತೆ. ಆಂಡ್ರಾಯ್ಡ್ ಸ್ಟಾರ್ಟಿಂಗ್ 18,000 ಇದೆ. ನಾವು ಈ ವಿಡಿಯೋದಲ್ಲಿ ಬರೀ ಈ 4 ಮಾಡಲ್ ಮಾತ್ರ ತೋರಿಸೋಣ, ಯಾಕಂದ್ರೆ ತುಂಬಾ ಬೋರ್ ಬಿಡುತ್ತೆ. ಈ 4 ಟಿವಿನ ಇನ್ ಡೆಪ್ತ್ ಆಗಿ ಮಾತಾಡೋಣ ಇಬ್ರು ಮಾತಾಡೋದ? ಓಕೆ, ಈ 24 ಇಂಚ್ ಟಿವಿ ಏನ್ ಪರ್ಪಸ್ ಯೂಸ್ ಮಾಡಬಹುದು ರೇವತಿ? 24 ಇಂಚ್ ಸಿಸ್ಟಮ್ ಆಗಿ ಯೂಸ್ ಮಾಡ್ಕೊಬಹುದು, ಡೆಸ್ಕ್ಟಾಪ್ ಆಗಿ, ಮತ್ತೆ ನಾರ್ಮಲ್ ಪೆನ್ ಡ್ರೈವ್, ಸಿಸಿ ಕ್ಯಾಮ್ರಾಗೆ ಯೂಸ್ ಮಾಡ್ಕೊಬಹುದು. ಓಕೆ, ಇದನ್ನ ಆ ಪರ್ಪಸ್ ಯೂಸ್ ಮಾಡ್ಕೋಬಹುದು ಅಲ್ವಾ? 32 ಇಂಚಸ್ ಸೇಮ್ ಡೆಸ್ಕ್ಟಾಪ್ ಆಗಿ ಯೂಸ್ ಮಾಡ್ಕೊಬಹುದು, ಮತ್ತೆ ಸಿಸಿ ಕ್ಯಾಮ್ರಾ, ಮತ್ತೆ ಆಂಡ್ರಾಯ್ಡ್ ಆಗಿ ಯೂಸ್ ಮಾಡ್ಕೊಬಹುದು. ಓಕೆ, ಈ ಟಿವಿ ಮಾತ್ರ ಬೇಕಂದ್ರೆ? ಟಿವಿ ಮಾತ್ರ ಬೇಕಂದ್ರೆ 8,500. ಓಕೆ, ಇದರ ಫೀಚರ್ ಸಿಂಪಲ್ ಆಗಿ 4 ಮಾತ್ರ ಹೇಳ್ಬಿಡೋಣ. ಈ ಟಿವಿ ಬಗ್ಗೆ ಫೀಚರ್ಸ್ ಹೇಳ್ಬಿಡೋಣ ನನಗೆ. OTT ಆಪ್ ಸಪೋರ್ಟ್ ಇದೆ, AV HDMI, ಮತ್ತೆ ವೈಫೈ ಸಪೋರ್ಟ್ ಇದೆ. ಬೇರೆ 1 GB RAM ಇದೆ, 8 GB ಇಂಟರ್ನಲ್ ಸ್ಟೋರೇಜ್ ವಿತ್ 3 ಇಯರ್ಸ್ ವಾರಂಟಿ. ಓಕೆ, ಎಷ್ಟು ಪಿಕ್ಸೆಲ್ ಪ್ಲೇ ಆಗುತ್ತೆ ಇದು? 1080 ರೆಸಲ್ಯೂಷನ್ ಸಪೋರ್ಟ್. HD ರೆಡಿನಾ ಅಥವಾ ಫುಲ್ ಹೈ ಡೆಫಿನಿಷನ್? ಫುಲ್ ಐಡಿ. 1080 ಪಿಕ್ಸೆಲ್ ಪಕ್ಕಾ ಬರುತ್ತೆ. ಆಮೇಲೆ ಬಂದಿಲ್ಲ ಅಂದ್ರೆ ಕಿರಿಕ್ ಆಗುತ್ತೆ. ಪಕ್ಕಾ ಬರುತ್ತಲ್ಲ. ವಾರಂಟಿ ಬಗ್ಗೆ ಹೇಳ್ಬಿಡು. ವಾರಂಟಿ 3 ಇಯರ್ಸ್ ಇರುತ್ತೆ. 1 ಇಯರ್ ಫುಲ್ ರೀಪ್ಲೇಸ್ಮೆಂಟ್ ಇರುತ್ತೆ. ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್ ಇದೆ. ಮಿಕ್ಕಿದ 2 ಇಯರ್ಸ್ ಬಂದು ಸರ್ವಿಸ್ ಫ್ರೀ ಇರುತ್ತೆ. ಹೌದಾ? ಓಕೆ, ಇದೆಲ್ಲದಕ್ಕೂ ಮ್ಯಾಚ್ ಆಗುತ್ತಲ್ಲ? ಇದೆಲ್ಲ ಡಿಫ್ರೆನ್ಸ್ ಇದೆಯಾ? ಇಲ್ಲ. 32 ಇಂಚಸ್ ನಾವು ಏನ್ ಮಾಹಿತಿ ಇಲ್ಲಿದ್ವೋ ಅದೆಲ್ಲ 40 ಇಂಚಸ್ಗೂ ಮತ್ತೆ 42 ಇಂಚಸ್ಗೂ ಮ್ಯಾಚ್ ಆಗಿದೆ ಅಲ್ಲ? ಓಕೆ ವೀಕ್ಷಕರೇ, 24 ಇಂಚಸ್, 32, 40, 43 ಬಗ್ಗೆ ಈ ಸದ್ಯ ನಾವು ಮಾತಾಡೋಣ. ಏರ್ ಕೂಲರ್ ಬಗ್ಗೆ ಮಾತಾಡೋಣ.
ಸರ್ ಏರ್ ಕೂಲರ್ ಬಂದು 10 ಲೀಟರ್ ಸ್ಟಾರ್ಟಿಂಗು 3500 ಇದೆ. ಇದಕ್ಕೂ 3 years ಸರ್ವಿಸ್ ವಾರಂಟಿ ಹನಿಕಾಮ್ ಮೂಲಕ ಮಾಡಿರೋದು. ಸೊ ಇದು 20 ಲೀಟರ್ಸ್ 4000 ಆಗುತ್ತೆ, 30 ಲೀಟರ್ಸ್ 4500, 35 ಲೀಟರ್ಸ್ 5000 ಆಗುತ್ತೆ. ಓಕೆ, ಈಗ ರೇವತಿನ ನಾನು ಸ್ವಲ್ಪ ರೇವತಿ ಪಡ್ತಲ್ಪ ಈ ಥರ ಈ ರೇವತಿನನ್ನು ಸ್ವಲ್ಪ ಸೀಕ್ರೆಟಾಗಿ ನಾವು ಮಾತಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ರೇವತಿಗೆ ಇದ್ರ ಬಗ್ಗೆ ಹಿಸ್ಟ್ರಿ ಗೊತ್ತು. ರೇವತಿ ಇದು ಗೊತ್ತಾ ಏನು? ಇದು ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ಪರ್ಫ್ಯೂಮ್ ಇದು. ರೇವತಿಗೆ ಪರ್ಫ್ಯೂಮ್ ಬಗ್ಗೆ ಗೊತ್ತನ್ಸುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ? ಮಾಡಿದ್ದಾನೆ. ಎಲ್ಲರೂ ಒಂದು ಟ್ರೈಲ್ ತೋರಿಸ್ಬಿಡೋದ? ಈ ವಿಡಿಯೋ ಇದನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ನೀನು ನಗಿಬಾರ್ದು. ನಗಿದ್ರೆ ಅವ್ರು ಹುಷಾರಿಗಿರಿ ಆಗಿಬಿಡ್ತಾರೆ. ಓಕೆನಾ? ನಾನು ವಿಡಿಯೋ ಮಾಡಿದಾಗ ನೀನು ಏನು ಪಕ್ಕದಲ್ಲಿ ಇರಬೇಡ, ಹುಷಾರಾಗಿಬಿಡ್ತಾರೆ. ಇದನ್ನು ಸ್ಯಾಂಪಲ್ ಕೊಟ್ಟಾಗ ನಾನು ನೋಡ್ಬಿಟ್ಟು ವಿಡಿಯೋ ಮಾಡಿಸ್ಬಿಡ್ತೀನಿ. ಓಕೆನಾ? ನಮ್ಮ ವೀಕ್ಷಕರಿಗೆ ತೋರಿಸೋಣ ಖುಷಿಯಾಗಿ. ಓಕೆನಾ? ಬಾಯಿ ಬಿಡ್ಬೇಡ, ಆರಾಮಾಗಿರಿ. ನಿನ್ಗೆ ಗೊತ್ತು ಅನ್ಸುತ್ತೆ, ನೀನು ಬಾಯಿ ಬಿಟ್ಟರೆ ನಿನ್ನ ಬಾಯಿಗೆ ಹಾಕ್ಬಿಡ್ತೀನಿ. ಆಮೇಲೆ ಹುಷಾರು ಆಗ್ಬಿಡ್ಲ ಬಾಯಿಗೆ? ಬೇಡ ಬೇಡ ತಾನೆ? ನಾನು ಸ್ಟಾರ್ಟ್ ಮಾಡಲ್ಲ? ಓಕೆ ಓಕೆ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಈಗ ನಾವು ನಮ್ಮ LNZ ಗ್ಯಾಜೆಟ್ಸ್ ಹೋಗೋಣ. ನಮ್ಮ ರೆಗ್ಯುಲರಾಗಿ ಮೀಟ್ ಮಾಡೋದು ಅಂತ ನಿತಿನ್ ಅವ್ರನ್ನ ಭೇಟಿ ಮಾಡೋಣ. ನಾನು ಅಲ್ಲಿ ಮಾತಾಡ್ದಾಗಲೂ ಕೂಡ ನನ್ನ ವಾಯ್ಸ್ಗಿಂತ ಹೆಚ್ಚಾಗಿ ಇವನ್ ವಾಯ್ಸ್ ಇಲ್ಲಿಂದ ಕೇಳಿಸ್ತಿದೆ. ನಾನು ಮಾತಾಡ್ದಲ್ಲ ಇವನು ಮಾತಾಡ್ದೆ ನನಗೆ ಗೊತ್ತಾಗ್ತಿಲ್ಲ. ಈಗ ವಿಡಿಯೋದಲ್ಲಿ ಹತ್ತಿರದಲ್ಲಿ ಬಂದಾಗ ಏನು ಮಾತಾಡೋದಂತ ನೋಡೋಣ, ಬನ್ನಿ ನೋಡೋಣ. ಓಕೆ ನಿತಿನ್, ಸೊ ಈ ಸತಿ ಏನು ಮಾತಾಡ್ತೀಯಾ ಏನು ಮಾತಾಡಲ್ಲ ಎಲ್ಲ ನನಗೆ ಡೀಟೇಲಾಗಿ ಹೇಳ್ಬಿಡು. ಸರ್, ಯಾವಾಗಲೂ ಕಾಮನ್ ಆಗಿ ಆಫರ್ ಕೊಟ್ಟು ಸುಸ್ತಾಗೋಯ್ತು. ಓಕೆ, ಇವಾಗ ಫೈರ್ ಬೋಲ್ಡ್ಗೆ ಆಫರ್ ಕೊಟ್ಬಿಡೋಣ. ಓಕೆ, ಸ್ಟಾರ್ಟಿಂಗ್ ಬಜೆಟ್ ಹೇಳ್ಬಿಡು. ಸ್ಟಾರ್ಟಿಂಗ್ ನಮ್ಮಲ್ಲಿ 900 ಇದೆ. ಆಯ್ತು, ಇವನ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ದೇನೆ. ಬಟ್ ನಾನು ಫಸ್ಟ್ ಟೈಮ್ ಒಂದು ಪ್ರಾಡಕ್ಟ್ನ ನಾನು ಲಾಂಚ್ ಮಾಡ್ತಿದ್ದೀನಿ ಇಲ್ಲಿಂದ. ಸೊ ಟ್ರೈಲು ಕೊಡ್ತಿದ್ದೀನಿ. ಸೊ ಅದು ನೀವು ನೋಡಿಕೊಂಡು ನಿಮ್ಮ ರಿವ್ಯೂನು ಡೈರೆಕ್ಟಾಗಿ ಕೇಳ್ಕೊಬೋದು. ನಿನ್ನ ವಸ್ತುನ ತೋರ್ಸೋಕ್ಕೆ ಮುಂಚೆ ನನ್ನ ವಸ್ತು ನಾನು ಲಾಂಚ್ ಮಾಡ್ತಿದ್ದೀನಿ, ಅದು ನಿತಿನ್ ಮೂಲಕನೇ ಇಟ್ಕೊಂಡು. ಸೊ ಅದು ನಿನ್ನ ರಿವ್ಯೂ ನನಗೆ ಬೇಕಾಗಿರುತ್ತೆ. ಓಕೆನಾ? ಸೊ ನಿನ್ನ ರಿವ್ಯೂ ನನಗೆ ಏನಿದೆ ಓಪನ್ ಆಗಿ ಹೇಳ್ಬೋದು. ಇದು ಹಂಗೆ ಆ್ಯಕ್ಚುಲಿ ಇದು ಹೆಡ್ಡೇಕ್ ಪರ್ಪಸ್ಗೆ ನಾವು ಯೂಸ್ ಮಾಡೋದು. ಇದು ಹೆಡ್ಡೇಕ್ ಪರ್ಪಸ್ ಯೂಸ್ ಮಾಡೋದು. ಇದು ನಿನ್ನ ರಿವ್ಯೂ ಏನಂತ ನಾನು ನೋಡ್ಬಿಟ್ಟು ಹೇಳಬೇಕು. ಓಕೆನಾ? ಮೂಗಲ್ ಇಟ್ಕೊಂಡು ಇದು ಮಾಡು. ಏಯ್ ಕ್ಲಿನಿಕ್ ಸ್ಮೆಲ್ ಮಾಡು. ಕ್ಲಿನಿಕ್ ಸ್ಮೆಲ್ ಮಾಡು. ಹಾಗಿಲ್ವಾ? ಓಕೆ ಓಕೆ, ಬೇರೆ ನೋಡೋಣ. ಈ ಮಾತು ಇದ್ರ ಬಗ್ಗೆ ಹೊರಗಡೆ ಹೇಳಂಗಿಲ್ಲ. ನಾನು ಬೇರೆಯವ್ರಿಗೂ ಮಾಡಿಸ್ಬೇಕು. ಬಾಯಿ ಬಿಟ್ಟರೆ ಅವರು ಇದು ಸ್ಮೆಲ್ ಮಾಡಲ್ಲ. ಓಕೆನಾ? 5 ನಿಮಿಷ ಟೈಮು, ಪಟ್ಟಂತ ನಿಮಿಷ ಫುಲ್ ಇದಾಯ್ತಾ? ಫೈರ್ ಬೋಲ್ಟ್ ನಿಂಜಾ ಪ್ರೋ ಇದ್ರಲ್ಲಿ ಬಂದ್ಬಿಟ್ಟು ಏನ್ ಪ್ರಾಬ್ಲಮ್ ಅಂದ್ರೆ ಬ್ಲೂಟೂತ್ ಕಾಲಿಂಗ್ ಅಟೆಂಡ್ ಮಾಡಂಗಿಲ್ಲ. ಆದ್ರೆ ನಿಮ್ಗೆ ಬ್ಲೂಟೂತ್ ಕಾಲಿಂಗ್ ನೋಟಿಫಿಕೇಶನ್ ಬರುತ್ತೆ, ಪ್ಲಸ್ ಮೆಸೇಜ್ ನೋಟಿಫಿಕೇಶನ್ಸ್ ಬಂದ್ಬಿಡುತ್ತೆ. ಅಲ್ಬೇಡ, ಅಲ್ಲೂ ತರ ಇದೆ. 102 ಪ್ಲೇಸ್ ಇದು ಸ್ಪೋರ್ಟ್ಸ್ ಮೋಡ್ ಬಂದ್ಬಿಡುತ್ತೆ ನಿಮಗೆ. ಸೊ ನೀವೆಲ್ಲ ಲೈವ್ ಟ್ರ್ಯಾಕಿಂಗ್ ಮಾಡ್ಕೋಬಹುದು. ಲೈವ್ ಹಾರ್ಟ್ ಟ್ರ್ಯಾಕಿಂಗ್ ಬರುತ್ತೆ ನಿಮಗೆ. ಪ್ಲಸ್ ಅಡಿಷನಲ್ ರೇಟ್ ಬಂದ್ಬಿಟ್ಟು 5,000 ಇದೆ. ಏನ್ ರೇಟ್ ಕೊಡ್ತೀಯಾ? 900 ರೂಪಾಯಿ. 900 ರೂಪಾಯಿ ಪಕ್ಕ. ಈ ವಿಡಿಯೋದಲ್ಲಿ ಮಾತು ಹೇಳಿದೀನಿ, ಸರ್ಪ್ರೈಸ್ ಗಿಫ್ಟ್. 7ನೇ ತಾರೀಕು ತನಕ ಏನೇ ಕಸ್ಟಮರ್ ಬಂದ್ರು, ಏನೇ ಐಟಮ್ ತಗೊಂಡ್ರು ನಿನ್ ಗಿಫ್ಟ್ ಕೊಟ್ಬಿಡ್ಬೇಕು. ಖಂಡಿತ. ಬಟ್ ಈ ಗಿಫ್ಟ್ ಇಲ್ಲಿ ರಿವೀಲ್ ಮಾಡ್ಬೇಡ. ನೀವು ಬರೋ ಕಸ್ಟಮರ್ ಕೊಟ್ಬಿಡು. ಓಕೆನಾ? ಇದು ಆಯ್ತು. ನೆಕ್ಸ್ಟ್ ಟೈಮ್ ಕಡಿಮೆ ಆಗ್ತಾನೆ ಇದೆ, ಪಟ್ಟಂತ ಹೇಳಿ ಮುಗಿಸ್ಬೇಕು. ಸ್ಪೆಷಲ್ 1500ಗೆ ಕೋಬ್ರಾ. ಇದು ಆಲ್ಮೋಸ್ಟ್ 20,000 ಇದೆ ಹೊರಗಡೆ ಇದು ಅಲ್ವಾ? ಹೌದು ಸರ್. 20,000 ರೂಪಾಯಿ MRP ಇದೆ. 20,000 ರೂಪಾಯಿ ಇದೆ. ಇದ್ರಲ್ಲಿ ನಮ್ಗೆ ಬ್ಲೂಟೂತ್ ಕಾಲ್ ಅಟೆಂಡಿಂಗ್ ಮಾಡಬಹುದು, ಮತ್ತೆ ಮೆಸೇಜಸ್ ಗೆ ರಿಪ್ಲೈನು ಮಾಡಬಹುದು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ನೋಟಿಫಿಕೇಶನ್ ನೋಡಬಹುದು. ಪ್ಲಸ್ ಇದ್ರಲ್ಲಿ ಬಂದ್ಬಿಟ್ಟು ನಮ್ಗೆ ಮಿಲಿಟರಿ ಗ್ರೇಡೆಡ್ ಇದೆ. ಸೊ ನೀವು ಬಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಡಿಸ್ಪ್ಲೇ ಏನು ಏಟ್ ಆಗೋದಿಲ್ಲ ಅಂತ. ಸೊ ನಿಮ್ಗೆ ಸ್ಕ್ರಾಚಸ್ ಏನು ಬರೋದಿಲ್ಲ. ಪ್ಲಸ್ ನಮ್ಗೆ OLED ಡಿಸ್ಪ್ಲೇ ಸಿಗುತ್ತೆ ಇದ್ರೆ ಈ ಬಜೆಟ್ ಅಲ್ಲಿ. ಸೊ ಇದರಲ್ಲೂ ಸೇಮ್ ಸ್ಪೆಸಿಫಿಕೇಶನ್ ನಿಮ್ಗೆ 102 ಪ್ಲಸ್ ನಿಮ್ಗೆ ಸ್ಪೋರ್ಟ್ಸ್ ಮೋಡ್ ಬಂದ್ಬಿಡುತ್ತೆ. ಮತ್ತೆ ಬ್ಯಾಟರಿ ಬ್ಯಾಕಪ್ ನಿಮ್ಗೆ 3 ಡೇಸ್ ಬರುತ್ತೆ ಇದರಲ್ಲಿ. ಅದ್ರಲ್ಲಿ ಹೋದ್ರೆ ನಿಮ್ಗೆ 2 ಡೇಸ್ ಬರುತ್ತೆ, ಇದ್ರಲ್ಲಿ ನಮ್ಗೆ 3 ಡೇಸ್ ಬಂದ್ಬಿಡುತ್ತೆ. ಓಕೆ, ಈ ಸಾತಿ ಹೈಲೈಟ್ ಮಾಡೋದು 4 ವಸ್ತು ನೋಡ್ಕೊಳ್ಳಿ. ಒಂದು ನಿಂಜಾ ಪ್ರೋ ಆಯ್ತು. ಈಗ ಕೋಬ್ರಾ ಹೈಲೈಟ್ ಮಾಡಿದ್ದಾನೆ, ಬೇರೆ 1,500 ರೂಪಾಯಿಗೆ ವಿತ್ ಗಿಫ್ಟ್. ಇನ್ನು 2 ಐಟಮ್ ಇದೆ. ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡ್ಕೊ. ಬೇರೆ ಯಾವ್ದು ಸೆಲೆಕ್ಟ್ ಮಾಡ್ತೀಯಾ? ಪ್ರೊಜೆಕ್ಟರ್ ರೀಸ್ಟಾಕ್ ಆಗಿದೆ. ಆಯ್ತು, ಪ್ರೊಜೆಕ್ಟರ್ ಮತ್ತೆ ರೀಸ್ಟಾಕ್ ಆಗಿದೆ. ಪ್ರೊಜೆಕ್ಟರ್ ರೀಸ್ಟಾಕ್ ಆಗಿದೆ. 4K ಇದು ರೆಸಲ್ಯೂಷನ್ ಸಿಗುತ್ತೆ ನಮ್ಗೆ ಇದರಲ್ಲಿ. ಸೊ ನಿಮ್ಗೆ ಇದರಲ್ಲಿ ನಿಮ್ಗೆ ಅಪ್ ಟು 150 ಇಂಚಸ್ ವರೆಗೂ ಎಕ್ಸ್ಟೆಂಡ್ ಮಾಡಬಹುದು. 150 ಇಂಚ್ ತನಕ ಸ್ಕ್ರೀನ್ ಸೈಜ್ ನಾವು ಇಡಬಹುದು. ಆದ್ರೆ ಪ್ರಾಪರ್ ಡಾರ್ಕ್ನೆಸ್ ಅಲ್ಲಿ ಇಟ್ರೆ ನಮ್ ಕ್ಲಾರಿಟಿನೂ ಸಖತ್ತಾಗಿರುತ್ತೆ. ಓಕೆ, ಏನ್ ರೇಟ್ ಇದು?
ಇವಾಗ IPL ಮುಗಿಯೋವರೆಗೂ ಹ್ಮ್ 3800 rupees. ಹೊರಗಡೆ ಏನಿದೆ ರೇಟು 4500. 4K ತಾನೆ ಇದು? ಓಕೆ 3800 ರೂಪಾಯಿ ಕೊಡ್ತಿದೆ. 150 ಇಂಚ್ ತನಕ ನಾವು ಮನೆಗೆ ಥಿಯೇಟರ್ಗೆ ಇಟ್ಕೋಬಹುದು. ಇದಾಗಿದೆ. ಇನ್ನ ಒಂದು ಐಟಮ್ ತೋರಿಸ್ಬಿಡು. ಇನ್ನೊಂದು ಐಟಮ್ ಯಾವ್ದು ತೋರಿಸ್ತೀಯಾ? ಲಾಸ್ಟ್ ಪೀಸ್ ಆಫ್ ಡಯಾಬೆಲೋ. ಇದು MRP ಎಷ್ಟು ಬರುತ್ತೆ? ಒಂದು 25,000 ಬರುತ್ತಲ್ಲ? 25,000 ಮೇಲೇನೆ ಬರುತ್ತೆ. ಆನ್ಲೈನ್ ಏನ್ ರೇಟ್ ಇದೆ ಇದು? ಆನ್ಲೈನು ನಮ್ಗೆ ಬಂದ್ಬಿಟ್ಟು 7500 ಇದೆ. ಇದು ನಾವೇನ್ ರೇಟ್ ಕೊಡ? ನಾವು ಕೊಡೋ ರೇಟು 3500 ಕೊಡ್ತಾ ಇದ್ದೀವಿ. ನಾವು ಇವಾಗ ಕೊಡೋ ರೇಟು 3000 rupees. 3,000 ರೂಪಾಯಿಗೆ ಡಯಾಬ್ಲೋ ವಾಚ್ ಕೊಡ್ತಿದ್ದಾರೆ. ನಾನು ನೋಡಿದ್ದೀನಿ. 700 ರೂಪಾಯಿ ಆನ್ಲೈನ್ ಇದೆ. ಓಕೆನಾ? ಓಕೆ, ಅದ್ ಮಾತ್ರ ಅಲ್ಲ, ನಾನು ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ. ನಮ್ಮ ಹತ್ರ T800 ವಾಚು, ನಮ್ಮ ಹತ್ರ ಸ್ಮಾರ್ಟ್ ವಾಚು ನಮ್ಮ ಹತ್ರ 600 ರೂಪೀಸ್ ಸ್ಟಾರ್ಟ್ ಇದೆ. ಓಕೆನಾ? ಬೇಕಾದ್ರೆ ಯೂಟಿಲೈಸ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಅದು ಮಾತ್ರ ಅಲ್ಲ ನಿತಿನ್, ಈ ಮಾತು ಹೇಳಕ್ ಹೊರತುಬಿಟ್ಟೆ ನಮ್ಮ ಹತ್ರ ಯಾವುದೇ ವಸ್ತು ತಗೊಂಡ್ರೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ. ಓಕೆ, ಕೈ ತೋರಿಸ್ಬಿಟ್ಟಿದ್ದಾರೆ ನೋಡಿ. ಓಕೆ, ಥ್ಯಾಂಕ್ಸ್ ಫಾರ್ ಯರ್ ಸ್ಪೀಚ್. ನಾನು ಬೇರೆ ವಿಡಿಯೋ ಮಾಡ್ತೀನಿ. ನಾನು ನನ್ನ ವಿಡಿಯೋ ಮಾಡಿದಾಗ ನೀನು ನೋಡ್ಬಿಟ್ಟು ಹುಷಾರಾಗ್ಬಿಡ್ತಾರೆ. ಪಕ್ಕದಲ್ಲಿ ಅದೇನಿಲ್ಲ, ಒಂದು ಎರಡು ಸರಿಯಾಗುತ್ತೆ. ಒಳ್ಳೇದು ಮೈಂಡ್ ಒಳ್ಳೇದಾಗುತ್ತೆ. ಓಕೆ, ನೆಕ್ಸ್ಟು ಫೀಲ್ಡು. ನಮಸ್ಕಾರ ಅಶ್ವಿನಿ ಅವರೇ, ಚೆನ್ನಾಗಿದ್ದೀರಾ? ಓಕೆ, ಫಿಶ್ ಟ್ಯಾಂಕ್ ಎಲ್ಲ ಇಟ್ಕೊಂಡಿದ್ದೀರಾ? ಆ ಫಿಶ್ ತೋರಿಸ್ಬಿಡು ಕಾರ್ತಿ. ಏನೋ ಹೊಸದಾಗಿ ಫಿಶ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಸಮೀರ್ ಹತ್ರ ಇದ್ರ ಬಗ್ಗೆ ಕೇಳೋಣ. ಇದು ಫಿಶ್ ಟ್ಯಾಂಕ್ದು ಏನು ವಿಷಯ ಅಂತ. ಅಮ್ಮ ಸಮೀರ್ ಸ್ವಲ್ಪ ಪಕ್ಕದಲ್ಲಿ ಬಾಂಗೆ. ಓಕೆ, ಏನು ಫಿಶಸ್ ಇವೆಲ್ಲ? ನಾರ್ಮಲ್ ಫಿಶಸ್, ನಾರ್ಮಲ್ ಫಿಶಸ್, ಟೈಗರ್ ಫಿಶಸ್, ನಾರ್ಮಲ್ ಫಿಶಸ್ ಅಂತ. ಫಿಶಿಗೆ ಹೆಸರು ಇಲ್ವಾ? ಏನಿಲ್ಲ, ಜೀಬ್ರಾ ಫಿಶ್ ಅಂತಾರೆ. ಓಕೆ, ಈ ಸತಿ ಅಶ್ವಿನಿಗೆ ಏನಾದರೂ ಹೇಳ್ಕೊಟ್ಟಿದ್ಯಾ? ನಾನು ಹೇಳ್ಕೊಟ್ಟಿದ್ದೆ. ಏನು ಹೇಳ್ಕೊಟ್ಟಿದ್ಯಾ? ಕಲಿತಾ ಇದ್ದಾರೆ. ಕಸ್ಟಮರ್ ಹತ್ರ ಹೆಂಗ್ ಮಾತಾಡಬಾರ್ದು ಅಂತ. ಡೆಲಿವರಿ ಚಾರ್ಜ್ ಎಷ್ಟು, ಇದ್ರ ಬಗ್ಗೆ ಮಾಹಿತಿ ಅಶ್ವಿನಿ ಹತ್ರ ಕೇಳಿಲ್ಲ ಅಥವಾ? ನನ್ನ ಹತ್ರನೇ ಕೇಳಿ, ಇವಾಗ ಕಲಿತಾ ಇದ್ದಾರೆ ಸ್ವಲ್ಪ ಸ್ವಲ್ಪ, ಅದಕ್ಕೋಸ್ಕರ. ಓಕೆ, ಅಶ್ವಿನಿ ಅವರು ಲಾಸ್ಟ್ ಟೈಮು ನನಗೆ ಚೆನ್ನಾಗಿ ಉತ್ತರ ಕೊಟ್ಟರು. ಅಶ್ವಿನಿ ಅವರು ನೀವು ನೋಡಿರ್ತೀರ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನನಗೆ ಚೆನ್ನಾಗಿ ಉತ್ತರ ಕೊಟ್ಟರು. ಆ ಒಂದು ಖುಷಿಗೋಸ್ಕರ ನನ್ನ ಕಡೆಯಿಂದ ಅಶ್ವಿನಿಗೆ ಒಂದು ಸ್ಮಾಲ್ ಗಿಫ್ಟ್ ನಾನು ಕೊಡ್ತಿದ್ದೀನಿ. ಆ ಒಂದು ಪರ್ಫ್ಯೂಮು ನಾನು ಈಗಲೇ ಲಾಂಚ್ ಮಾಡ್ತಿದ್ದೀನಿ. ಅದು ಅಶ್ವಿನಿಯನ್ನು ಇಟ್ಕೊಂಡು ಅಶ್ವಿನಿ ಮೂಲಕ ನಾನು ಅದನ್ನು ಲಾಂಚ್ ಮಾಡ್ತಿದ್ದೀನಿ. ಸ್ನೇಹ ಅವರು ದಯವಿಟ್ಟು ಸ್ವಲ್ಪ ದೂರ ಹೋಗಿ, ನಾನು ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಆಗ್ತಿಲ್ಲ. ನನ್ನ ಫೋಕಸ್ ಹೊರಗಡೆ ಹೋಗ್ತಿದೆ. ಅಶ್ವಿನಿ ಸ್ವಲ್ಪ ಬರ್ತಿಲ್ಲ, ಇಲ್ಲಿ ಬನ್ನಿ, ಕವರ್ ಮಾಡಿ. ಇದು ನಾನು ಹೊಸದಾಗಿ ಲಾಂಚ್ ಮಾಡಿರುವಂಥ ಒಂದು ಪರ್ಫ್ಯೂಮ್. ಇದು ನಮ್ಮ ತಲೆನೋವಿಗೆ ಕ್ಯೂರ್ ಆಗುತ್ತೆ. ಓಕೆನಾ? ಸೊ ಇದು ನಮ್ಮನ್ನ ಇಟ್ಕೊಂಡು ಲಾಂಚ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ಚೆನ್ನಾಗಿ ಮಾತಾಡಿದ್ರಿ, ಆ ಒಂದು ಉದ್ದೇಶಕ್ಕೋಸ್ಕರ. ಓಕೆನಾ? ಇದನ್ನು ನೀವು ಸ್ಮೆಲ್ ಮಾಡಬೇಕು. ಓಕೆ, ರೆಡಿನಾ? ಬನ್ನಿ, ಸ್ಮೆಲ್ ಮಾಡಿ. ಏನಾಗ್ತಿದೆ? ತಲೆನೋವು ಕಮ್ಮಿ ಆಗ್ತಿದೆ. ಇನ್ನೊಂದ್ಸಲ ಸ್ಮೆಲ್ ಮಾಡಿ ಕ್ಲೀನಾಗಿ. ಏನಾಗಿದೆ? ಏನ್ ಕಣ್ಣಲ್ಲಿ ನೀರು ಬರ್ತಿದೆ? ಏನ್ ಕಣ್ಣಲ್ಲಿ ನೀರು ಬರ್ತಿದೆ? ಏನಕ್ಕೆ? ತಲೆಗೆ ಎಫೆಕ್ಟ್ ಆಯ್ತಲ್ಲ. ತಲೆಗೆ ಎಫೆಕ್ಟ್ ತಲೆಗೆ ಎಫೆಕ್ಟ್ ಆಯ್ತಾ? ಒಂದ್ಸತಿ ಸರಿಯಾಗಿ ಮಾತಾಡಿಲ್ಲ, ಅದಕ್ಕೆ ಪನಿಷ್ಮೆಂಟ್. ಹೋಗಮ್ಮ ಕಡೆ. ಆಯ್ತು ಸಮೀರ್, ಈ ಸತಿ ಈ ಪ್ರಾಡಕ್ಟ್ಸ್ನ ಸೊ ನೀವು ಸಿಂಪಲ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬಿಡಿ. ಸ್ಟಾರ್ಟಿಂಗ್ ಪ್ರಾಡಕ್ಟ್ ನಲ್ಲಿ ಗೀಸರ್ ಬಗ್ಗೆ ಹೇಳ್ಬಿಡಿ, ಪಟ್ ಅಂತ ಹೇಳಿ ಮುಗಿಸಿ. ಗೀಸರು 1 ಲೀಟರ್ ಇದು 1600, ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ. ಒಂದು ನಿಮಿಷ ಅಶ್ವಿನಿ ಅವರೇ, ಈ ಒಂದು ಪರ್ಫ್ಯೂಮ್ ಬಗ್ಗೆ ಯಾರಿಗೆ ಮಾತು ಬಿಡಂಗಿಲ್ಲ. ಆಮೇಲೆ ಅವರು ಸ್ಮೆಲ್ ಮಾಡಲ್ಲ. ಹುಷಾರು, ಇಲ್ಲೇ ಮರ್ತೋಗ್ಬಿಡ್ಬೇಕು. ಓಕೆನಾ? ಕೂತ್ಕೊಳ್ಳಿ, ಇಲ್ಲಾಂದ್ರೆ ಮೂಗಿಲಿಕ್ಕೆ ಬಿಡ್ತೀನಿ ಮತ್ತೆ. ನೀವೇ ಇದು ಗೀಸರ್ 1 ಲೀಟರ್ ಗೀಸರ್ 1 ಲೀಟರ್ ಗೀಸರ್ 1600 rupees, ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ ಮತ್ತೆ ಫ್ರೀ ಡೆಲಿವರಿ. 2 days ಅಲ್ಲಿ ಡೆಲಿವರಿ ಆಗ್ಬಿಡುತ್ತೆ. 1600 ರೂಪಾಯಿಗೆ ಗೀಸರು ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ. ಎಷ್ಟೊತ್ತಲ್ಲಿ ನೀರು ಬಿಸಿ ಆಗುತ್ತೆ? ಬರೀ 10-15 seconds ಅಲ್ಲಿ. ವಾರಂಟಿ ಒಂದು ತಿಂಗಳು ಕೊಡ್ತೀರಾ? 1 year ವಾರಂಟಿ ಇದೆ. 1 year ವಾರಂಟಿ, 1600 ರೂಪಾಯಿ 1 year ವಾರಂಟಿ ಕೊಡ್ತಾರೆ. ಪಕ್ಕತ್ತಾನೆ. ಆಮೇಲೆ ಫೋನ್ ತೆಗ್ದಿರೋದು ಕೈ ಕೊಡೋದು, ಕಂಪ್ಲೇಂಟ್ ಇಲ್ಲ. ಇದನ್ನ ಇನ್ಸ್ಟಾಲ್ ಮಾಡಕ್ಕೆ ಏನಾದ್ರು ಎಲೆಕ್ಟ್ರಿಷಿಯನ್ ಕರಿಬೇಕಾ? ಈಸಿ 10 minutes ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು. 10 ನಿಮಿಷ ನಾವು ಸೆಲ್ಫ್ ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಅದಕ್ಕೆ ಮ್ಯಾನುವಲ್ ಸ್ಕ್ರೂ ಮಾತ್ರನೇ ಎಲ್ಲ ಅದರಲ್ಲಿ ಇರುತ್ತೆ. ಮ್ಯಾನುವಲ್. ಒಳ್ಳೆ ವಿಷಯನೇ. ಈ ಚಳಿಗಾಲಕ್ಕೆ 1600 ರೂಪಾಯಿಗೆ ಗೀಸರ್ ಸಿಗ್ತಿದೆ. ಅದು ತುಂಬಾ ಇನ್ಸ್ಟೆಂಟ್ ಗೀಸರು. ಸಿಂಪಲ್ ಆಗಿ ನಾವು ಇನ್ಸ್ಟಾಲೇಷನ್ ಮಾಡ್ಕೋಬಹುದು. ಬೇಡ ಅಂದ್ರೆ ಎತ್ತಿ ಮೇಲೆ ಇಟ್ಕೊಡಬಹುದು. ಆಲ್ಮೋಸ್ಟ್ ಇದು ಮಾರ್ಕೆಟ್ ಅಲ್ಲಿ ಹೊರಗಡೆ ಹೆಂಗ್ ಇದೆ? 2600 rupees ಇದೆ. 2600 ರೂಪಾಯಿ ಇದೆ. ನೋಡಿದೆ, ವರ್ಜಿನ್ ಪ್ಲಾಸ್ಟಿಕ್ ಕೂಡ ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಿದ್ದೀನಿ. ಒಳ್ಳೆ ಯೂಟಿಲೈಸ್ ಮಾಡ್ಕೋಬಹುದು. ಮತ್ತೆ ಇದಾದ ನಂತರ ಇದ್ರ ಬಗ್ಗೆ ಹೇಳ್ಬಿಡಿ. ಇದು ಕಾರ್ ವಾಷರ್ 130 bar ಪ್ರೆಷರ್ ಬರುತ್ತೆ. ಇದು 5500 rupees. ಓಕೆ. ಕಾಪರ್ ವೈಂಡಿಂಗ್ 3 years ವಾರಂಟಿ ಬರುತ್ತೆ. ಕಾಪರ್ ವೈಂಡಿಂಗ್? ಓಕೆ. ಅಲ್ಯೂಮಿನಿಯಂ ಅಲ್ಲ? ಅಲ್ಯೂಮಿನಿಯಂ ಅಲ್ಲ. ಅದನ್ನ ನೋಡ್ಕೋಬೇಕು ಯಾವಾಗಲೂ. ಇದನ್ನ ತಗೋವಾಗ ಅಲ್ಯೂಮಿನಿಯಂ ಬರುತ್ತೆ, ಕಾಪರ್ ಬರುತ್ತೆ. ಕಾಪರೇ ಬಾಳಿಕೆ ಬರೋದು, ಅದಕ್ಕೆ 3 ವರ್ಷ ವಾರಂಟಿ ಕೊಡೋದು. ಇದಿಷ್ಟು 5500 ರೂಪಾಯಿ.
ಇದು 7,500 8,000 ಮಾಡ್ತಾ ಇದೇನು ಇದ್ದಾರೆ. ಇದೇನು ಐಟಮ್? ಇದು 220 ಬಾರ್ ಬರುತ್ತೆ. ಇದು ಸೇಮೆ, ಇದು ಪ್ರೈಸಸ್ ಜಾಸ್ತಿ ಬರುತ್ತೆ. ಇದು 6,000 rupees. 500 ರೂಪಾಯಿ ಎಕ್ಸ್ಟ್ರಾ. ಅದಕ್ಕೆ ನಾವು ಇದಕ್ಕೆ ಕೊಡ್ಬೋದಲ್ಲ? ಹೌದು, ಪ್ರೆಷರ್ ಜಾಸ್ತಿ ಬರುತ್ತೆ. ಓಕೆ, 5,500 6,000 ರೂಪಾಯಿ. ಒಂದು ವಿಷಯ ತಿಳ್ಕೊಬೇಕು, ಕಾರ್ನ ವಾಶ್ ಮಾಡ್ಬೇಕಂದ್ರೆ 500 ರೂಪಾಯಿ ಚಾರ್ಜ್ ಆಗುತ್ತೆ. ಆಲ್ಮೋಸ್ಟ್ ಒಂದು 10 ವಾಶ್ ಮಾಡ್ಬಿಟ್ರೆ ನಮಗೆ ವಾಷರ್ ಸಿಗ್ಬಿಡುತ್ತೆ. ಓಕೆನಾ, ಯೂಟಿಲೈಸ್ ಮಾಡ್ಕೊಳ್ಳಿ. ಇದಕ್ಕೆ 3 ವರ್ಷ ವಾರಂಟಿ, ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ, ಫ್ರೀ ಡೆಲಿವರಿ. ಓಕೆ, ನೋಡ್ಕೊಳ್ಳಿ. ಆಗಿದೆ ಇದು ಕ್ಯಾಶ್ ಆನ್ ಡೆಲಿವರಿ, ಫ್ರೀ ಡೆಲಿವರಿ. ಓಕೆ, ಇನ್ನು ಇದಾದ ನಂತರ ನೆಕ್ಸ್ಟ್ ಯಾವ್ದು ತೋರಿಸ್ತಾರೆ? ವ್ಯಾಕ್ಯೂಮ್ ಹೇಳ್ಬಿಡಿ. ವ್ಯಾಕ್ಯೂಮ್ ಮಿಷನ್ ಅದು ಕ್ಲೋಸ್ ಮಾಡ್ಬಿಟ್ಟು ಅಷ್ಟೇ. ನಮ್ಮ ಹತ್ರ 30 ಲೀಟರ್ಸ್ ಇದೆ ಮತ್ತೆ 15 ಲೀಟರ್ಸ್ ಇದೆ. ಇದು SSL ಬರುತ್ತೆ. ಇದು ಫೈಬರ್ ವರ್ಕಿಂಗ್ ಪ್ಲಾಸ್ಟಿಕ್. ಅದೇನ್ ರೇಟ್ ಅದು? ಇದು 4,000 ರೂಪಾಯಿ, ಇದು 5,000 ರೂಪಾಯಿ. ಇದು ವಾರಂಟಿ ಎರಡಕ್ಕೂ? ಇದು 2 ಇಯರ್ಸ್, ಇದಕ್ಕೂ 2 ಇಯರ್ಸ್. ಇದು ಮನೆ ಪರ್ಪಸ್ಗೆ ಅಲ್ಲ ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡ್ಬೋದಾ? ಮನೆ ಪರ್ಪಸ್ಗೆ, ಕಾರ್ ಪರ್ಪಸ್ಗೆ, ಬಿಸ್ನೆಸ್ ಪರ್ಪಸ್ಗೆ. ವಾರಂಟಿ ಎಷ್ಟು ದಿವಸ ಅಂದ್ರೆ? 2 ಇಯರ್ಸ್ ಬರುತ್ತೆ. 2 ಇಯರ್ಸ್ ವಾರಂಟಿ. ಹೊರಗಡೆ ರೇಟ್ ಬರುತ್ತೆ 4,000 ಐಟಮ್. ಅದು ಇದು ನಿಮಗೆ 7,500 ಬರುತ್ತೆ. ಇದು 9,000 rupees ಬರುತ್ತೆ. ಬಟ್ ನಮ್ಮ ಹತ್ರ 4,000 5,000 ನೋಡ್ಕೊಳ್ಳಿ. ನಮ್ಮ LM ಸೆಟ್ ಇಲ್ಲಿ ಇದು 4,000 5,000 ಬಾಕ್ಸ್ ಇದೆ ನೋಡಿ. ನೋಡ್ಕೊಳ್ಳಿ ಹಿಂಗಿದೆ. 4,000 ಕ್ಯಾಶ್ ಆನ್ ಡೆಲಿವರಿ, ಫ್ರೀ ಡೆಲಿವರಿ, ಆಲ್ ಓವರ್ ಕರ್ನಾಟಕ. ಆಯ್ತು, ವಾಷಿಂಗ್ ಮಿಷಿನ್ ಬಗ್ಗೆ ಹೇಳ್ಬಿಡಿ. ಎಲ್ಲ ನಮ್ಮ ಹತ್ರ ಟೋಟಲ್ 6 kg, 8 kg ಮತ್ತೆ 9 kg, 11 kg ಇದೆ. 3,600, 4,200, 4,700. ಇಷ್ಟು ಸ್ಪೀಡ್ ನನಗೆ ಅರ್ಥ ಆಗಲ್ಲ, ಅವ್ರಿಗೆಲ್ಲ ಅರ್ಥ ಆಗುತ್ತೆ. 6 kg, ಸರಿ ಸರ್, ಇವನ್ ಬಾಯಿಂದನೇ ಹೇಳಿ. 6 kg ವಾಷ್, ಅವ್ರ ಬಾಯಿಂದನೇ ಹೇಳಿ. 6 kg ವಾಷಿಂಗ್ ಮಿಷಿನ್ 3,600, 8 kg 4,200, 9 kg 4,700, 11 kg 5,600. ಇದೆಲ್ಲ ಕಾಂಪ್ಯಾಕ್ಟ್ ಸೆಗ್ಮೆಂಟ್ ವಾಷಿಂಗ್ ಮಿಷಿನ್. ಓಕೆ, ನಮ್ಮ ಹತ್ರ ಫಾಸ್ಟ್ ಮೂವಿಂಗ್ ವಾಷಿಂಗ್ ಮಿಷಿನ್ ಯಾವುದು? 8 kg ಇದೆ. ಅದೇನ್ ರೇಟ್ ಅಂದ್ರೆ? 4,200. ಎಷ್ಟು ಜನರಿಗೆ ಯೂಸ್ ಮಾಡ್ಬೋದು? 2 members, 3 members ಯೂಸ್ ಮಾಡ್ಬೋದು. ವಾರಂಟಿ ಬಗ್ಗೆ? 1 year ವಾರಂಟಿ, ಮೋಟರ್ ಟು ಮೋಟರ್ ರೀಪ್ಲೇಸ್ಮೆಂಟ್ ಇರುತ್ತೆ. ನಾವು ರೆಫ್ಯೂಸ್ ಮಾಡ್ಬೋದಾ? ಮಾಡ್ಕೋಬಹುದು ಆರಾಮಾಗಿ. ಈ ವಾಷಿಂಗ್ ಮಿಷಿನ್ ಇರೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ? ನೀವು ಇದರಲ್ಲಿ ಮ್ಯಾಟು, ಚಿಕ್ಕ ಚಿಕ್ಕ ಬ್ಲಾಂಕೆಟ್ಸ್, ಪಿಲ್ಲೋ ಕವರ್ಸ್, ರಗ್ಗು ಮತ್ತೆ ಶೂಸ್ ಇದೆಲ್ಲ ವಾಶ್ ಮಾಡ್ಕೋಬಹುದು. ನಾರ್ಮಲ್ ವಾಷಿಂಗ್ ಮಿಷಿನ್ ಮಾಡಂಗಿಲ್ಲ. ಬೇರೆ ಬೆನಿಫಿಟ್ ಇದೆ ಈ ವಾಷಿಂಗ್ ಮಿಷಿನ್ ತಗೊಂಡ್ರೆ? ವಾಟರ್ ಸೇವ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಸೇವ್ ಆಗುತ್ತೆ, ಸ್ಪೇಸು ಸೇವ್ ಆಗುತ್ತೆ ನಿಮಗೆ. ಎಷ್ಟು ವರ್ಷದಿಂದ ಮಾಡ್ತಿದೀವಿ ನಾವು ಇದು 4 years ಇಂದ ಮಾಡ್ತಾ ಇದೀವಿ. ಒಳ್ಳೆ ಸಕ್ಸಸ್ಫುಲ್ ರಿಸಲ್ಟ್ ಇದೆ. ಇದೆಲ್ಲ ನನಗೂ ಗೊತ್ತು ಆನ್ಸರು, ಬಟ್ ಬೇರೆಯವ್ರ ಬಾಯಿಂದ ಬರ್ದಿಲ್ಲ ಅಂತ ನಾನು ಮಾತಾಡ್ತಿದ್ದೀನಿ. ನಾನು 4 ವರ್ಷದಿಂದ ಇದ್ದೀವಿ. ಓಕೆ, ಬೇರೆ ಅಪ್ಡೇಟ್ ಅಷ್ಟೇ. ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಬೆಂಗಳೂರು ಫ್ರೀ ಕ್ಯಾಶ್ ಆನ್ ಡೆಲಿವರಿ ಇದೆ. ಮತ್ತೆ ಹೇಳ್ಬೇಕು, ಆಮೇಲೆ ಹಿಡ್ಕೊಂಡ್ಬಿಟ್ಟು. ಆಲ್ ಓವರ್ ಬೆಂಗಳೂರು ಕ್ಯಾಶ್ ಆನ್ ಡೆಲಿವರಿ ಇದೆ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ, ಬಟ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ. ಪೇಮೆಂಟ್ ಮುಂಚೆನೆ ಮಾಡಿರ್ಬೇಕು. ಇದು ನನಗೇನು ಅರ್ಥ ಆಗಿಲ್ಲ. ಮತ್ತೆ ಒಂದ್ಸತಿ ಹೇಳ್ಬೇಕು, ಕ್ಯಾಶ್ ಆನ್ ಡೆಲಿವರಿ ಅಂದ್ರೆ ಡೆಲಿವರಿ ಫ್ರೀನಾ ಬೆಂಗಳೂರಿಗೆ? ಬೆಂಗಳೂರು ಕ್ಯಾಶ್ ಆನ್ ಡೆಲಿವರಿ ಫ್ರೀ ಇಲ್ಲ. ಅದು ಮಾಹಿತಿಯಾಗಿ ಹೇಳ್ಬೇಕಂದ್ರೆ ನಮ್ಮ ಇದು ಮಾಡ್ತಾರೆ, ಕಮೆಂಟ್ ಹಾಕ್ಬಿಡ್ತಾರೆ ಫೇಕ್ ಅಂತ. ಆಲ್ರೆಡಿ ಕಮೆಂಟ್ ಫೇಕ್. ಯಾರಪ್ಪ ಸ್ವಾಮಿ, ದಯವಿಟ್ಟು ನಾನು ಇಲ್ಲಿ ಫೇಕ್ ಮಾಡಕ್ ಬಂದಿಲ್ಲ, ನಾನು ವ್ಯಾಪಾರ ಮಾಡಕ್ ಬಂದಿದ್ದೀನಿ. ನೀವು ಒಂದು 1,000 ರೂಪಾಯಿ ಕೊಟ್ಟರೆ ಅದನ್ನ 50 ರೂಪಾಯಿ ನಮ್ಗೆ ಸಿಗುತ್ತೆ ಅಷ್ಟೇ. ಓಕೆನಾ? ಇಲ್ಲಿ ಫೇಕ್ ಮಾಡಕ್ಕೆ ಯಾರು ಇಲ್ಲ. ದಯವಿಟ್ಟು ಆ ಕಮೆಂಟ್ ಹಾಕೋರು ನಾನು ಕಾಲ್ ಮಾಡಿ ಮಾತಾಡಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಫೇಕು ಬೋಗೋಸು ಟೋಪಿ ಹಾಕಿ ತೊಗೊಂಬರಲ್ಲ ಅಂತಾರೆ. ಯಾಕೆ ಇವ್ರೆ ತುಂಬ ಬೇಜಾರಾಗ್ತದೆ. ಕಷ್ಟಪಟ್ಟು ವಿಡಿಯೋ ಮಾಡಿಬಿಟ್ಟು ವ್ಯಾಪಾರ ಮಾಡ್ತಿದ್ದೀವಿ. ವಯಸ್ಸು ಹುಡುಗರು ನಾವು ಏನೋ 40 ವಯಸ್ಸಲ್ಲ, 28 ವಯಸ್ಸು ಅಷ್ಟೇ ನಾವಲ್ಲ. ಓಕೆ, ನಾವು 29 ಅಲ್ಲ 39, ನನಗೆ 29. ಅವ್ನು 29, ನನಗೆ 20. ಎಲ್ಲ ಒಂದೇ ಏಜ್ ಕ್ಯಾಟಗರಿ, 28, 29. ಓಕೆ, ಆಲ್ ಓವರ್ ಬೆಂಗಳೂರು 30 ಕಿಲೋಮೀಟರ್ ಸರೌಂಡಿಂಗ್ 400 rupees ಡೆಲಿವರಿ ಚಾರ್ಜ್. ಕ್ಯಾಶ್ ಆನ್ ಡೆಲಿವರಿ ಇದೆ. ಔಟ್ ಆಫ್ ಬೆಂಗಳೂರು ಕ್ಯಾಶ್ ಆನ್ ಡೆಲಿವರಿ ಇಲ್ಲ. VRL ಟ್ರಾನ್ಸ್ಪೋರ್ಟ್ ಆಫೀಸ್ ಬರುತ್ತೆ, ನೀವು ಅಲ್ಲೂ ರಿಸೀವ್ ಮಾಡ್ಕೋಬಹುದು. ಫ್ರೀ ಡೆಲಿವರಿ ತಾನೆ? ಫ್ರೀ ಡೆಲಿವರಿ ಇಲ್ಲ. ಎಷ್ಟು ಕಿಲೋಮೀಟರ್? 30 ಕಿಲೋಮೀಟರ್ ಬೆಂಗಳೂರು 30 ಕಿಲೋಮೀಟರ್ಸ್ ಒಳಗಡೆ ಇದ್ರೆ 400 rupees ಡೆಲಿವರಿ ಚಾರ್ಜ್. ಓಕೆ, 5 ಕಿಲೋಮೀಟರ್ಸ್ ಒಳಗೆ ಇದ್ರೆ ಫ್ರೀ ಡೆಲಿವರಿ. ಇದು ಪಾಯಿಂಟ್ ಔಟ್ ಮಾಡ್ಕೋಬೇಕು. ನಮ್ಮ ಲೊಕೇಶನ್ ಇಂದ ಕಲ್ಕೆರೆ ಲೊಕೇಶನ್, ಕೇರ್ಪುರಂ ಲೊಕೇಶನ್ ಇಂದಾಗ 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಡೆಲಿವರಿ ಫ್ರೀ ಆಗುತ್ತೆ. 5 ಕಿಲೋಮೀಟರ್ಸ್ ಅಬೌವ್ ಹೋದ್ರೆ 400 rupees ಚಾರ್ಜ್ ಆಗುತ್ತೆ. ಅದು ಕೂಡ ಪೆಟ್ರೋಲ್ ಕನ್ವೀನಿಯನ್ಸ್ಗೋಸ್ಕರ ನಾವೇ ತಂದು ಡೆಲಿವರಿ ಮಾಡಿ ನಿಮಗೆ ಡೆಮೋನ ತೋರಿಸ್ಕೊಟ್ಟು ಹೋಗ್ತೀವಿ. ಬೇರೆ ಜಿಲ್ಲೆಗಳಿಗೆ ನಿಮಗೆ VRL ಟ್ರಾನ್ಸ್ಪೋರ್ಟ್ ಜೊತೆ ನಾವು ಟೈಅಪ್ ಮಾಡಿದ್ದೀವಿ. ನೀವು ಅಮೌಂಟ್ ಪೇ ಮಾಡಿದಾಗ ವಿದಿನ್ 24 hours ನಿಮಗೆ ಅಲ್ಲಿ ರಿಸೀವ್ ಆಗುತ್ತೆ, ನೀವು ಅಲ್ಲಿ ತಗೋಬಹುದು. ಓಕೆನಾ? ಇದೇ ಅಪ್ಡೇಟ್. ಓಕೆ ಸಮೀರ್, ಇದು ಕ್ಲಿಯರ್ ಮಾಡಿದ್ದೀನಿ. ಇನ್ನು ನಾನು ಬೇರೆ ನಿಮಗೆ ತೋರಿಸ್ತೀನಿ. ಪರ್ಫ್ಯೂಮ್ ಲಾಂಚ್ ಮಾಡೋಣ. ಅಲ್ಲಿ ಹೋಗ್ಬಿಟ್ಟು ಇನ್ನೊಬ್ಬರು ಇದ್ದಾರೆ, ಅವ್ರು ಹಿಡ್ಕೊಂಡು ಫಸ್ಟ್ ಟೈಮ್ ಪರ್ಫ್ಯೂಮ್ ಲಾಂಚ್ ಮಾಡಬೇಕು. ವಿಡಿಯೋ ಮಾಡೋದು. ಇಲ್ಲಿ ಅದು ಜಗಳ ಆಯ್ತಾ? ತಿಂತಿದೆ ಆಯ್ತಾ? ಮತ್ತೇನಕ್ಕೆ ಎಷ್ಟು ಜನರು ಸುತ್ತಾಡಿದ್ದೀರಾ? ಏನಿಗೆ ಇಡ್ಬೇಕಾ? ಹೋಗ್ತೀವಿ ಹೊರಗಡೆ. ದಯವಿಟ್ಟು 2 ನಿಮಿಷ. ಓಕೆ, ಸೊ ಇವರೇ ನಮ್ಮ ಅಕೌಂಟೆಂಟು ಕೂಡ. ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸೊ ಹೆಂಗಿದೆ ಸರ್? ಚೆನ್ನಾಗಿದ್ರಾ? ಹೆಂಗ್ ನಡೀತಿದೆ ಕೆಲಸ ಎಲ್ಲ? ನೀವೇನಿಗೆ ಹಿಂಗ್ ಬರ್ತೀರಾ? ನನ್ಗೆ ಭಯ, ನೀವು ನೋಡೋದು ನನ್ಗೆ ಭಯ ಆಗ್ತಿದೆ. ಯಾಕೆ ನೀವು ಮಾಡ್ತೀರಾ? ವಿಡಿಯೋ ಮಾಡೋದೇನೋ ಒಂದು ಅಪರೂಪ. ವಿಡಿಯೋ ನಾನು ಮಾಡಿದ ಅಪರೂಪ. ಅದು ಹಿಂಗೆ ನೋಡ್ರೆ ನನಗೆ ಒಂಥರ ಐ ಫೀಲ್ ಶೈ. ಓಕೆ, ಸರಿ ತವ್ರೆ. ಸೊ ಓಕೆ, ನಿಮ್ಗೆ ಇಷ್ಟ ಆಯ್ತಾ ಅಕೌಂಟಿಂಗ್ ಕೆಲಸ ಎಲ್ಲ? ಓಕೆ, ನಮ್ಮ ಎಲ್ಲಂದ್ರಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ವ್ಯಕ್ತಿ ಇವರು.
ಬಿಲ್ಲಿಂಗ್ ಇರಲಿ ಎಲ್ಲ ಇವ್ರು ನೋಡ್ಕೊಳ್ಳೋದು ಪರ್ಫೆಕ್ಟ್ ಪರ್ಸನು ಕೂಡ. ಸೊ ಅದಕ್ಕೆ ನನ್ನ ಮ್ಯಾಕ್ಸಿಮಮ್ ನನ್ನ ವಿಡಿಯೋದಲ್ಲಿ ಇವ್ರನ್ನ ತೋರಿಸೋಣ ಅಂತ ಇನ್ಮೇಲೆ ಡಿಸೈಡ್ ಮಾಡಿದ್ದೀನಿ. ನೋಡ್ಕೊಳ್ಳಿ, ಇವ್ರ ಅಕೌಂಟೆಂಟು, ಒಳ್ಳೆ ಅಕೌಂಟೆಂಟ್ ಅಲ್ಲ. ಓಕೆ ಸವಿತಾ, ನಾನು ನಿಮ್ಗೆ ಹೇಳಿದ್ನಲ್ಲ, ಸೊ ಒಂದು ಪರ್ಫ್ಯೂಮ್ ನಾನು ಲಾಂಚ್ ಮಾಡ್ತಿದ್ದೀನಿ. ಸೊ ಆ ಒಂದು ಪರ್ಫ್ಯೂಮ್ ನಾನು ನಿಮ್ಮನ್ನು ಇಟ್ಕೊಂಡೆ ಲಾಂಚ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೀವೇ ಹೋಸ್ಟಿಂಗ್. ಆ ಒಂದು ಪರ್ಫ್ಯೂಮು ಯೂಸ್ ಮಾಡೋದು ಹೆಡ್ಡೇಗೋಸ್ಕರ. ಓಕೆನಾ? ಹೆಡ್ಡೇಗೋಸ್ಕರ ನಾವು ನನಗೂ ಸಿಸ್ಟಮ್ ನೋಡಿ ನೋಡಿ ತಲೆನೋವು ಬಂದ್ಬಿಟ್ಟಿದೆ. ಪ್ಲೀಸ್ ಬೇಗ ಕೊಡಿ ಸರ್. ಟ್ರೈ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೌದು ಸರ್, ಬೆಳಿಗ್ಗೆಯಿಂದ ಕೇಳ್ತಾ ಇದ್ದೀನಿ, ಸತಾಯಿಸ್ತಾನೆ ಇದ್ದೀರಾ. ರೆಡಿ ಇದೆ, ರೆಡಿ. ಓಕೆ ಓಕೆ, ಸೊ ಸವಿತಾ ಅವ್ರನ್ನ ಇಟ್ಕೊಂಡು ಈ ಒಂದು ಪರ್ಫ್ಯೂಮ್ನ ನಾವು ಲಾಂಚ್ ಮಾಡ್ತಿದ್ದೀವಿ. ಸೊ ಇದು ನಾವಿನ್ನೂ ಮಾರಾಟಕ್ಕೆ ತೊಗೊಂಬರಲ್ಲ. ತೊಗೊಂಬಂದ್ರೆ ಏನಾಗುತ್ತೆ ನಿಮಗೂ ಗೊತ್ತು. ಸರ್ ಸದ್ಯಕ್ಕೆ ನಾವು ತೊಗೊಂಬರಲ್ಲ, ಇದನ್ನ ಇನ್ನೂ ಸ್ವಲ್ಪ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದೆ. ಫ್ಯೂಚರ್ ನಾವು ತೊಗೊಂಬರೋಣ. ಓಕೆನಾ? ಇದನ್ನ ನಾವು ಸ್ಮೆಲ್ ಮಾಡಬೇಕು. ನಿಮ್ಗೆ ಹೆಂಗೆ ಎಫೆಕ್ಟ್ ಆಗಿದೆ ಓಕೆ, ನಿಮ್ಗೆ ಏನು ಫೀಲ್ ಆಗುತ್ತೆ ಅಂತ ಹೇಳಿ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ಚೆಕ್ ನಾನು ಮಾಡಿ, ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ಇನ್ನೊಂದ್ಸತಿ ಟ್ರೈ ಮಾಡಿ, ಇನ್ನೊಂದ್ಸತಿ ಟ್ರೈ ಮಾಡಿ ಸವಿತಾ. ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಗಾರ್ಲಿಕ್ ಇದೆ, ತಲೆ ಇದಾಗುತ್ತೆ. ಇನ್ನೊಂದ್ಸತಿ ಟ್ರೈ ಮಾಡ್ರಿ. ಏನ್ ಪೂಜೆ ಮಾಡ್ತಿದ್ದೀರಾ? ಸಾಕು ಸರ್. ಒಂದ್ ನಿಮಿಷ ತೆಗಿರಿ ಕ್ಲೀನಾಗಿ. ಏನ್ ಮಾಡಿದ್ದೀರಾ? ಒಳಗಡೆ ಹೋಗಿಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಹೊರಗಡೆ ಹೋಗ್ಬಿಟ್ಟಿದೆ, ಇಲ್ಲೆಲ್ಲ ಬಂದ್ಬಿಟ್ಟಿದೆ. ಹೌದಾ? ಹಾ, ಸೀರಿಯಸ್ಲಿ. ಓಕೆ, ಅದು ಸ್ವಲ್ಪ ಈ ಕಡೆ ಬಂದು ಈ ಕಡೆ ಬಂತು, ಈ ಕಡೆ ಸ್ಮೆಲ್ ಮಾಡಿದ್ರೆ ಈ ಕಡೆ ಬಂತು. ಹೌದಾ? ಹಾ, ಅದು ಬರ್ನಿಂಗ್ ಸೆಕ್ಷನ್ ಸ್ವಲ್ಪ ಆಗಿತ್ತು. ಹೌದಾ? ಈಗ ಅರ್ಥ ಆಯ್ತಾ? ಸಂತೋಷ. ಹಾ. ಓಕೆ, ಸ್ನೇಹ. ಸಾರಿ ಬಾಸ್. ಓಕೆ, ಸವಿತಾ ಇದು ತೇಜ್ ಅವ್ರನ್ನ ತೋರಿಸ್ತಾನ ಬೇಡಮ್ಮ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಆಕ್ಚುಲಿ ಇದು ಹೆಡ್ಡೇಗೆ ನಾವು ಲಾಂಚ್ ಮಾಡೋದಮ್ಮ. ಇದು ಟ್ರೈ ಮಾಡೋಣ. ಆಕ್ಚುಲಿ ಹೆಡ್ಡೇಗೆ ನಿಮ್ಗೆ ತಲೆನೋವು ಅಂತಾನೆ ಕೂತ್ಕೊಂಡ್ರೆ ಬೇಜಾರಿಂದ ಟ್ರೈ ಮಾಡೋಣ. ಬಾಕತ್ತಿ ಹೊರಡು, ಈ ಕೂತ್ಕೊಂಡ ಇದು ಟ್ರೈ ಮಾಡಿ. ಇದು ರವಿ ಮಾತ್ರ ಏನಿಲ್ಲ, ಸೂಪರ್ ಆಗಿದೆ. ಬಾಕತ್ತಿ ಮತ್ತೆ ಮಧ್ಯದಲ್ಲಿ ಬಾಕತ್ತಿ ಕೈ ತೋರಿಸಮ್ಮ. ಅವ್ರ ರವಿ ಆಕ್ಚುಲಿ ಇದು ಹೆಡ್ಡೇಗೋಸ್ಕರ ಇದು ಮಾಡ್ತಿರೋದು. ಟ್ರೈ ಮಾಡಿ ಇಲ್ಲಿ ಹೋಗಲಿ. ಇಲ್ಲಿ ಮಾಡ್ರಿ ಕ್ಲೀನಾಗಿ, ಸರಿಯಾಗಿ ಸ್ಮೆಲ್ ಮಾಡಿ. ಆಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಏನ್ರಿ ಮಾಡ್ತಿದ್ದೀರಾ? ಸರಿಯಾಗಿ ಸ್ಮೆಲ್ ಮಾಡ್ರಿ. ಇಲ್ಲ, ಸರಿಯಾಗಿ ಸ್ಮೆಲ್ ಮಾಡಿಲ್ಲ. ಈಗ ಮಾಡ್ರಿ ಕ್ಲೀನಾಗಿ. ಸ್ಮೆಲ್ ಮಾಡಿಲ್ಲ ನೀವು. ಗಾರ್ಲಿಕ್ದು ಸ್ಮೆಲ್ ಮಾಡಿ. ತಲೆನೋವಿಗೆ ಒಳ್ಳೇದು. ಅವ್ರು ರಿಯಾಕ್ಷನ್ ಮಾಡಿದಾಗ ಹಿಂದ್ಗಡೆ ಹೋಗ್ತಾನೆ. ತುಂಬ ಕ್ಯಾಮ್ರಾ ಬಾರ ಹೊರಗಡೆ ರಿಯಾಕ್ಷನ್ ಬಂದಾಗ ಹಿಂದ್ಗಡೆ ಹೋಗ್ತಾನೆ. ಆ ಟೈಮ್ ಕರೆಕ್ಟಾಗಿ ಮೂಗಲ್ ಹತ್ರ ಹೋಗ್ಬೇಕು ನೀವು. ಓಕೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ಸ್, ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಶುರು ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಅನ್ಲೆಸ್ ದಿಸ್ ಸೈನಿಂಗ್ ಆಫ್ ಇಮ್ರಾನ್, ಬಾಯ್.